ನಮಸ್ಕಾರ, ಈ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಇನ್ನೊಂದ್ಸಾರಿ ತೊಂದರೆ ಕೊಟ್ಟರೆ ನುಗ್ಗು ಹೊಡಿತೀವಿ. ಇಷ್ಟು ದಿನ ಇದ್ದ ಹಾಗೆ ಮುಂದೆ ಇರೋದಿಲ್ಲ. ಆಪರೇಷನ್ ಸಿಂಧೂರ ಬಳಿಕ ಮೋದಿ 3 ನಿರ್ಧಾರ. ಟೆರರ್ ಅಂಡ್ ಟ್ರೇಡ್ ಒಟ್ಟಿಗೆ ಸಾಗಲಾರದು. ನೀರು ಮತ್ತು ರಕ್ತ ಒಟ್ಟಿಗೆ ಹರಿಸಲಾಗದು. ಪರಮಾಣು ಬಾಂಬ್ ಬೆದರಿಕೆಯನ್ನ ಸಹಿಸುವುದಿಲ್ಲ ಅಂತ ನಮೋ ವಾರ್ನಿಂಗ್. ಜಮ್ಮದಿಂದ ಬೀಗ್ತಿದ್ದ ವಾಯುನೆಲೆಗಳ ಧ್ವಂಸ. ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ಅಲ್ಪ ವಿರಾಮವಷ್ಟೇ. ಭಾರತದ 3 ಸೇನಾ ಪಡೆಗಳ ಅಭಿನಂದಿಸಿದ ನಮೋ. ಮೋದಿ ಭಾಷಣದ ಬೆನ್ನಲ್ಲೇ ಹಾರಾಡಿ ಮರಳಿದ ಡ್ರೋನ್ಗಳು. ಕದನ ವಿರಾಮ ಉಲ್ಲಂಘಿಸಲು ಪಾಕ್ ದುಸ್ಸಾಹಸ. ಜಮ್ಮುವಿನಲ್ಲಿ ಬ್ಲಾಕ್ಔಟ್, ಗಡಿಯಲ್ಲಿ ಹೈ ಅಲರ್ಟ್. ಪಾಕಿಸ್ತಾನದ ಮಿರಾಜ್ ಫೈಟರ್ ಜೆಟ್ ಒಡಿಸ್ ವಿಡಿಯೋ ರಿಲೀಸ್ ಮಾಡಿದ ಭಾರತೀಯ ಸೇನೆ. ಆಕಾಶದಲ್ಲಿ ಶತ್ರುಗಳ ನಾಶ ಅಂತ ಬರೆದುಕೊಂಡ ಭದ್ರತಾ ಪಡೆ. ಹಾಟ್ಲೈನ್ ಮೂಲಕ ಕದನ ವಿರಾಮದ ಮಾತುಕತೆ. ಹದ್ದು ಮೀರಿ ಬಂದ್ರೆ ತಕ್ಕ ಪ್ರತ್ಯುತ್ತರ. ಪಾಕ್ ಕಾಶಿಫ್ ಅಬ್ದುಲ್ಲಾಗೆ ಭಾರತದ ರಾಜೀವ್ ಘಾಯ್ ಎಚ್ಚರಿಕೆ. ಭಾರತ ಪಾಕ್ ಸಂಘರ್ಷದಲ್ಲಿ ರಾಮಾಯಣದ ಪ್ರವಚನ. ದಯೆ ದೌರ್ಬಲ್ಯವೆಂದು ಭಾವಿಸದಿರು. ಸುಂದರ ಕಾಂಡದಿಂದ ಕಥೆಯ ಎಳೆಯನ್ನ ಹೇಳಿದ ಎಕೆ ಭಾರತಿ. ಭಾರತದ ಸ್ವದೇಶಿ ಶಸ್ತ್ರಾಸ್ತ್ರಗಳಿಗೆ ಭಾರೀ ಡಿಮಾಂಡ್. ಪಾಕ್ನ ಮಂಡಿಯೂರುವಂತೆ ಮಾಡಿದ್ದ ಬ್ರಹ್ಮೋಸ್. ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತೊಂದು ಮೇಲುಗೈ. ಕದನ ವಿರಾಮದ ಬೆನ್ನಲ್ಲೇ ಐಪಿಎಲ್ಗೆ ಸಿಕ್ತು ಕಿಕ್ ಸ್ಟಾರ್ಟ್. ಮೇ 17ರಿಂದ ಐಪಿಎಲ್ ಪಂದ್ಯಾವಳಿಗಳು ಮತ್ತೆ ಆರಂಭ. ಮೇ 29ಕ್ಕೆ ಮೊದಲ ಕ್ವಾಲಿಫೈಯರ್, ಜೂನ್ 3ಕ್ಕೆ ಫೈನಲ್. ಕದನ ವಿರಾಮ ಘೋಷಿಸದಿದ್ರೆ ಅನಾಹುತ ಆಗ್ತಿತ್ತು. ಕದನ ವಿರಾಮದ ಕ್ರೆಡಿಟ್ಗಾಗಿ ಅಮೆರಿಕದ ಯತ್ನ. ಅಣ್ವಸ್ತ್ರ ಯುದ್ಧ ತಪ್ಪಿಸಿದ್ದೇವೆಂದು ಬಡಾಯಿ ಕೊಚ್ಚಿಕೊಂಡ ಟ್ರಂಪ್. ಭಯೋತ್ಪಾದನೆಯ ವಿರುದ್ಧ ಭಾರತದ ನೀತಿಯ ಸ್ಪಷ್ಟತೆ, ದೃಢತೆ, ಪ್ರಸ್ತುತಿ. ಮಿಲಿಟರಿ, ರಾಜತಾಂತ್ರಿಕ ಮತ್ತು ನೈತಿಕ ಶಕ್ತಿಯ ಪ್ರದರ್ಶನ. ಪ್ರಧಾನಿ ಭಾಷಣಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಧನ್ಯವಾದ. ಯುದ್ಧವು ರೊಮ್ಯಾಂಟಿಕ್ ಅಥವಾ ಬಾಲಿವುಡ್ ಸಿನಿಮಾವಲ್ಲ. ಆದೇಶ ನೀಡಿದ್ರೆ ಯುದ್ಧಕ್ಕೆ ಸಿದ್ಧ. ರಾಜತಾಂತ್ರಿಕತೆ ನನ್ನ ಮೊದಲ ಆಯ್ಕೆ. ಕದನ ವಿರಾಮ ಟೀಕೆಗೆ ನರವಣೆ ತೀವ್ರ ಪ್ರಹಾರ. ಭಾರತ ಪಾಕಿಸ್ತಾನ ನಡುವಣ ಉದ್ವಿಗ್ನತೆ ಸದ್ಯಕ್ಕೆ ಶಮನ. ಶ್ರೀನಗರ ವಿಮಾನ ನಿಲ್ದಾಣದಿಂದ ಇಂದಿನಿಂದ ಹಾರಾಟ ಆರಂಭ. ದೇಶದ 32 ವಿಮಾನ ನಿಲ್ದಾಣಗಳು ರೀಓಪನ್. ದೆಹಲಿಯ ತಿಹಾರ್ ಜೈಲಿನಲ್ಲಿ ಕಟ್ಟಿಚ್ಚರ. ಉಗ್ರ ತಹಾವೂರ್ ರಾಣಾ ಮೇಲೆ ವಿಶೇಷ ನಿಗಾ. ಯಾವುದೇ ಕೃತ್ಯಗಳು ನಡೆಯದಂತೆ ಮುನ್ನೆಚ್ಚರಿಕೆ. ಟಿವಿಯಲ್ಲಿ ಮಾತನಾಡೋದು ಬಿಟ್ಟು ಸದನದಲ್ಲಿ ಮಾತನಾಡ್ಲಿ. ಬೇಗನೆ ಪಾರ್ಲಿಮೆಂಟ್ ಸಭೆ ಕರೀರಿ ಅಂತ ಪತ್ರ. ಈ ಸಂದರ್ಭ ಒಡಕಿನ ಮಾತು ಆಡಲಾರೆ ಎಂದ ಖರ್ಗೆ. ಶ್ರೀನಗರದಿಂದ ಕರ್ನಾಟಕಕ್ಕೆ ಮರಳಿದ ವಿದ್ಯಾರ್ಥಿಗಳು ಕುಮಾರಸ್ವಾಮಿ ಅವರ ಸಹಾಯದಿಂದ ವಾಪಸ್. ಬ್ಲಾಸ್ಟ್ ಭಯಾನಕ ಸೌಂಡ್ ವಿವರಿಸಿದ ಸ್ಟೂಡೆಂಟ್ಸ್. ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳ್ತಾ ಇದ್ರು. ಹಂಪಿಗೆ ಭದ್ರತೆ, ಸ್ಮಾರಕಗಳ ಗುಚ್ಛ. ವಿಶ್ವವಿಖ್ಯಾತ ಸ್ಥಳದಲ್ಲಿ ಕೇಂದ್ರ, ರಾಜ್ಯ ಸರ್ಕಾರದ ನಿಗಾ. ಹಂಪಿಗೆ ಬರೋ ಎಲ್ಲಾ ವಾಹನಗಳ ತಪಾಸಣೆ, ಪ್ರವಾಸಿಗರ ಪರಿಶೀಲನೆ. ಭಾರತದ ತಂತ್ರದ ಕುರಿತು ಕ್ರಿಕೆಟ್ ಉದಾಹರಣೆ. ಟೆಸ್ಟ್ನಿಂದ ನಿವೃತ್ತರಾದ ಕೊಹ್ಲಿ ನನ್ನ ಫೇವರಿಟ್. ಡಿಜಿಎಂಒ ರಾಜೀವ್ ಘಾಯ್ ಹೊಗಳಿಕೆ.
ಭಾರತ ಸೇನೆಯ ಬಲವಾದ ದೃಢ ನಿಶ್ಚಯ ಸಂಯಮ ಆಪರೇಷನ್ ಸಿಂಧೂರ 1.4 ಬಿಲಿಯನ್ ಜನರ ಒಗ್ಗಟ್ಟಿನ ಹೋರಾಟ ಮೋದಿಯನ್ನ ಹೊಗಳಿ ಪ್ರಶಂಸೆಯ ಪತ್ರ ಬರೆದ ಸಚಿನ್ ತೆಂಡೂಲ್ಕರ್. ಭಾರತದ ಸೇನಾ ಕಾರ್ಯಾಚರಣೆ ಬಳಿಕ ಅಸ್ವಾಭಾವಿಕ ಘಟನೆ ಪಾಕ್ನ ವಿವಿಧೆಡೆ 4.6 ತೀವ್ರತೆಯ ಭೂಕಂಪ ಪರಮಾಣು ಪರೀಕ್ಷೆಯ ತಳುಕು ಹಾಕಿದ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.